ಕ್ರೈಸ್ತವರಾಗಿ ನಮ್ಮೆಲ್ಲರಿಗೆ ಒಂದು ಆಸೆ ಇರ್ತದೆ. ಏನಪ್ಪ ಅಂದರೆ ನಾವು ಆತ್ಮೀಯ ಜೀವಿತದಲ್ಲಿ ಬೆಳಿಬೇಕು, ಆತ್ಮೀಯ ಜೀವಿತದಲ್ಲಿ ನಾವು ಬಲವಾಗಿರಬೇಕು, ದೇವರಿಗೆ ನಾವು ಸಾಕ್ಷಿಯಾಗಿ ಜೀವಿಸ್ಬೇಕು, ದೇವ್ರ ನಾಮನ್ನು ನಾವು ಮಹಿಮೆ ಪಡಿಸುವಂಥವ್ರಾಗಿರ್ಬೇಕು, ನಮ್ಮಿಂದ ದೇವರಿಗೆ ಎಲ್ಲಿ ಅವಮಾನ ಆಗಬಾರ್ದು, ದೇವರಿಗೆ ಸಾಕ್ಷಿಗಳಾಗಿ ನಾವು ಜೀವಿಸ್ಬೇಕಂತೇಳಿ ಪ್ರತಿಯೊಂದು ಕ್ರೈಸ್ತವರಿಗೆ ಇರ್ತದೆ. ಅದ್ರ ಸಲ ಹೋರಾಡ್ತಿರ್ತಾರೆ. ಕೆಲವೊಂದು ಟೈಮ್ನಲ್ಲಿ ಹೋರಾಡ್ತಿರುವಾಗ ಕೆಲವೊಂದು ಟೈಮ್ನಲ್ಲಿ ಬಲಹೀನರಾಗ್ತೀವಿ, ಕೆಲವೊಂದು ಟೈಮಲ್ಲಿ ಮತ್ತೆ ದೇವ್ರು ನಮ್ಮನ್ನು ಬಲಪಡಿಸ್ತಾನ, ಮತ್ತೆ ನಮ್ಮನ್ನು ನಿಂದಿರ್ಸ್ತಾನ, ಮತ್ತೆ ನಾವು ಹೋರಾಡ್ತೀವಿ. ಆತ್ಮೀಯ ಜೀವಿತದಲ್ಲಿ ಕ್ರೈಸ್ತವನ್ ಏನಿರ್ತಪ್ಪ ಅಂದರೆ ನಾನು ದೇವ್ರ ಸಲಕ್ಕೆ ಸಾಕ್ಷಿಯಾಗಿ ಜೀವಿಸ್ಬೇಕು. ಯಾಕಂದರೆ ದೇವರು ತನ್ನ ಸ್ವಯ ರಕ್ತಲಿದ್ದ ನನ್ನ ತೊಳೆದು ನನ್ನ ಪಾಪಗಳೆಲ್ಲ ಪರಿಹಾರ ಮಾಡಿ ಈ ಪಾಪ ಬಂಧಕಲಿದ್ದ ನನ್ನ ಬಿಡಿಸಿ ನಿತ್ಯ ಜೀವಕ್ಕೆ ನನ್ನ ಬಾಧ್ಯನಾಗಿ ದೇವ್ರು ನನ್ನ ಮಾಡನಲ್ಲ. ಇಷ್ಟೆಲ್ಲ ಮಾಡಿರೋ ದೇವ್ರಿಗೆ ನಾನು ಕೃತಜ್ಞನಾಗಿ ನಾನು ಜೀವಿಸ್ಬೇಕಲ್ಲ ಅನ್ನೋ ಆಸೆ ಪ್ರತಿ ಕ್ರೈಸ್ತವನಿಗೆ ಇರ್ತದೆ, ಹೌದಾ? ಬಟ್ ಏನಂದರೆ ಕೆಲವೊಂದು ಟೈಮ್ನಾಗ ನಮ್ಮಲ್ಲಿರೋ ಬಲಹೀನತೆಗಳು, ನಾವೆಷ್ಟೇ ದೇವರಿಗೆ ಸನ್ನಿಹಿತರಾಗಬೇಕಂದ್ರೆ ಕೂಡ, ನಾವೆಷ್ಟೇ ದೇವರಿಗೆ ಹತ್ರ ಅನ್ನೋ ಸಮಯದಲ್ಲಿ ಕೂಡ ಒಂದೊಂದು ಟೈಮ್ನಲ್ಲಿ ನಾವು ದೇವರಿಗೆ ಹತ್ರ ಆಗಿಲ್ದ ಸ್ಥಿತಿನಲ್ಲಿ, ದೇವ್ರಿಗೆ ಇನ್ನೂ ನಾವು ಸನ್ನಿಹಿತರಾಗಿಲ್ದ ಸ್ಥಿತಿನಲ್ಲಿ ಇದ್ದಾಗ ನಮಗೆ ಬಾಧೆ ಅನಿಸುತ್ತೆ. ಅಯ್ಯೋ, ನಾನು ಎಷ್ಟು ದೇವ್ರಿಗೆ ಇಷ್ಟಕರವಾಗಿ ಜೀವಿಸ್ಬೇಕು ಅನ್ಕೊಂತೀನಿ, ನಾನು ದೇವರಿಗೆ ಎಷ್ಟು ಸನ್ನಿಹಿತನಾಗಿರ್ಬೇಕು ಅನ್ಕೊಂತೀನಿ, ಅದು ನನ್ನ ಕೈಲಿ ಆಗೋದಲ್ಲ. ಏನಿದು, ನಾನು ದೇವ್ರ ಸಲುವಾಗಿ ಸಾಕ್ಷಿಯಾಗಿ ಜೀವಿಸ್ತೀನ, ದೇವ್ರಿಗೆ ಇಷ್ಟಕರವಾಗಿ ನಾನು ಜೀವಿಸ್ತೀನ? ಇಲ್ಲ, ನನ್ನ ಕೈಲಿ ಆಗೋದಿಲ್ಲ. ಯಾಕಂದರೆ ನಾನು ಬಲಹೀನನು. ಎಲ್ಲರೂ ದೇವ್ರಿಗೆ ಮಹಿಮಕರವಾಗಿ ಜೀವಿಸ್ತದಾರ, ನನ್ನ ಕೈಲಿ ಎದಕ್ಕೆ ಆಗ್ಬೋದು? ನಾನು ಎಷ್ಟೇ ಇರ್ಬೇಕಂತ ಆಸೆ ಪಡ್ತಾ ಇದ್ದೀನಿ, ಎಷ್ಟೇ ದೇವರಿಗೆ ಸನ್ನಿಹಿತನಾಗ್ಬೇಕಂತೇಳಿ ಆಸೆ ಪಡ್ತಾ ಇದ್ದೀನಿ, ಆದರೆ ನನ್ನ ಕೈಲಿ ಅದು ಆಗ್ತಿಲ್ಲ. ಅಂದರೆ ನಾನು ದೇವ್ರ ಚಿತ್ತನ ನೆರವೇರ್ಸಕ ನನ್ನ ಕೈಲಿ ಆಗೋದಿಲ್ಲೇನೋ ಅನ್ನೋ ನಿರಾಸೆ ಬರ್ತಿರ್ತದೆ. ಬಂದಾಗ ನಾವು ಏನು ಅನಿಸ್ತೀವಿ ಗೊತ್ತು? ಸರಿ ಬಿಡು, ಏನೋ ನಮ್ಮ ಕೈಲಾದಷ್ಟು ನಾವು ಭಕ್ತಿ ಮಾಡೋಣ, ನಮ್ಮ ಕೈಲಾದಷ್ಟು ನಾವು ದೇವ್ರ ಸನ್ನಿಧಿಯಲ್ಲಿ ಇರೋಣ. ಯಾಕಂದರೆ ನಾನು ಎಷ್ಟೋ ಪ್ರಯತ್ನ ಪಡ್ತೇನೆ, ನನ್ನ ಕೈಲಿ ಆಗೋದಿಲ್ಲ ಅನ್ನೋ ನಿರಾಸೆಯಲ್ಲಿ ಹೋಗುವಂಥ ಸ್ಥಿತಿನಲ್ಲಿ ಕೂಡ ಭಾರಿ ಮಂದಿ ಇರ್ತಾರೆ. ಆದರೆ ನಾವು ಆತ್ಮೀಯ ಜೀವಿತದಲ್ಲಿ ಹೆಂಗೆ ಬಲ ಪಡಬೇಕು, ನಾವು ಆತ್ಮೀಯ ಜೀವಿತದಲ್ಲಿ ಹೆಂಗೆ ನಾವು ಒಂದು ಮೆಟ್ಟಿಗೆ ದೇವರಿಗೆ ಸಾಕ್ಷಿಯಾಗಿ ನಾವು ಜೀವಿಸ್ಬೇಕಪ್ಪ ಅಂತ ಹೇಳಿದ್ರೆ, ಒಬ್ಬ ಸ್ತ್ರೀ ತಾನು ದೇವರಿಗೆ ಸಾಕ್ಷಿಯಾಗಿ ಜೀವಿಸ್ಬೇಕಂತೇಳಿ ದೇವ್ರ ಸೇವೆನ ಮಾಡಬೇಕು. ನಾನು ದೇವ್ರ ರಾಜ್ಯನ ಕಟ್ಟಬೇಕು, ದೇವ್ರ ರಾಜ್ಯ ನಾನು ವಿಸ್ತರಿಸ್ಬೇಕು, ನನ್ನ ದೇವ್ರು ರಕ್ಷಿಸ್ತಾನಲ್ಲ ಹಂಗೆ ಅನೇಕರನ್ನು ಕೂಡ ನಾನು ರಕ್ಷಣೆದಲ್ಲಿ ನಡೆಸ್ಬೇಕು, ಈ ಸತ್ಯನ ತಿಳಿಸ್ಬೇಕು ಅನ್ನೋ ಒಂದು ಬಲವಾದ ಒಂದು ತೀರ್ಮಾನ ತಗೊಂಡು ನಾನು ಏನು ಮಾಡಲ್ಲ ಅಂದರೆ ವಿಸ್ತಾರವಾಗಿ ಸೇವೆ ಮಾಡಲ್ಲ. ಎಷ್ಟು ಸೇವೆ ಮಾಡಲ್ಲ ಅಂದರೆ ಅನೇಕ ದೇಶಗಳು ಪ್ರಭಾವಿತ ಮಾಡಿ ಎಷ್ಟು ಆತ್ಮಗಳನ್ನ ದೇವ್ರ ಸಲುವಾಗಿ ನಡೆಸಲ್ಲ, ದೇವ್ರ ರಾಜ್ಯಕ್ಕೆ ನಡೆಸಲ್ಲ, ಎಷ್ಟು ಆತ್ಮಗಳು ಸಂಪಾದಿಸಲ್ಲ. ಯಾರು? ಒಬ್ಬ ಸ್ತ್ರೀ, ಒಂದು ಹೆಣ್ಣುಡಿಗೆ ಹೊರಗೆ ಬರೋದೇ ಕಷ್ಟ. ಅಂತ ಒಂದು ಸ್ಥಿತಿನಲ್ಲಿ ತಾನು ದೇವ್ರ ಸಲುವಾಗಿ ನಡುಗಟ್ಟಿಕೊಂಡು, ದೇವ್ರು ನನ್ನ ಜೊತೆ ಅದನ್ನ ನಾನು ಸೇವೆ ಮಾಡ್ತೀನಿ, ದೇವ್ರಿಗೆ ಸಾಕ್ಷಿಯಾಗಿ ನಾನು ಜೀವಿಸ್ಬೇಕು, ಅನೇಕ ಆತ್ಮ ದೇವ್ರ ರಕ್ಷಣೆಯಲ್ಲಿ ನಡೆಸ್ಬೇಕು ಅಂತೇಳಿ ಒಂದು ತೀರ್ಮಾನ ತಗೊಂಡು ಅನೇಕರು ಪ್ರಭಾವಿತ ಮಾಡಲ್ಲ. ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಆಕಿನಿಗೊಂದು ಕ್ವಶನ್ ಕೇಳಾರ. ಏನಂತ ಕೇಳಾರಂದ್ರೆ, ಮೇಡಮ್ ನೀವು ಇಷ್ಟೆಲ್ಲ ಸ್ವಾರ್ಥ ಸಾರಿರಿ, ಎಷ್ಟು ಆತ್ಮಗಳು ರಕ್ಷಣೆದಲ್ಲಿ ನಡೆಸಿರಿ, ಹೆಂಗೆ ನಿಮಗೆ ನಡೆಸೋಕ್ಕೆ ಸಾಧ್ಯ ಆಯ್ತಿದು? ಈ ಬಲ ನಿಮ್ಮಲ್ಲಿ ಎಲ್ಲಿಂದ ಬಂದೈತೆ? ಹೆಂಗೆ ನೀವು ಇಷ್ಟೆಲ್ಲ ಸೇವೆ ಮಾಡೋಕೆ ನಿಮಗೆ ಸಾಧ್ಯವಾಗತ್ತೆ ಅಂತ ಕೇಳಿದಾಗ ಆಕೊಂದು ಮಾತಾಡ್ತಾರೆ. ನನಗೆ ಇನ್ಸ್ಪಿರೇಷನ್ ಯಾರು ಗೊತ್ತಾ, ನನಗೆ ಮಾದರಿ ಯಾರು ಗೊತ್ತಾ, ಒಂದು ಇನ್ಸ್ಪಿರೇಷನ್ ಆಗಿ ನಾನು ಇಟ್ಕೊಂಡಿರೋದು ಯಾರಿಗೆ ಗೊತ್ತಾ ಅಂತ. ಯಾರ ಪಾಸ್ಟರ್ ಯಾರು, ಆ ಸೇವಕನ ಯಾರು ಹೇಳು ಅಂತೇಳಿ ಕೇಳುವಾಗ ಆಕೆ ಅಂದಳ, ಯಾವ ಪಾಸ್ಟರ್ ಅಲ್ಲ, ಯಾವ ಸೇವಕನಲ್ಲ, ನನಗೆ ಇನ್ಸ್ಪೈರ್ ಮಾಡಿರೋದು ಯಾರು ಗೊತ್ತಾ? ಸಾತಾನ್ ಅಂತ ಹೇಳಿ. ಯಾರಂತ? ಸಾತಾನು, ಅಪವಾದಿ ಇನ್ಸ್ಪಿರೇಷನ್ ಮಾಡೋಣ. ಅವನಲ್ಲಿ ಏನೈತೆ ಇನ್ಸ್ಪಿರೇಷನ್ ಮಾಡಕ? ಇವಾಗ ನಾವೇನಾದ್ರೂ ಒಂದು ದೇವ್ರ ಕಾರ್ಯ ಮಾಡ್ಬೇಕು, ದೇವ್ರ ರಾಜ್ಯನ ಕಟ್ಟಬೇಕಂದ್ರೆ ದೇವ್ರನ್ನ ಮಾದರಿ ಇಟ್ಕೋಬೇಕು. ಇಲ್ಲಾಂದ್ರೆ ದೇವ ಸೇವಕನು ದೇವ್ರ ಸಲ ಕಷ್ಟಪಟ್ಟಿರುವಂತ ಯಥಾರ್ಥವಾಗಿ ಜೀವಿಸಿರುವಂತ ದೈವ ಸೇವಕನ ಮಾದರಿಯಾಗಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಈ ಸೇವಕನ ಎಷ್ಟೋ ಸೇವೆ ಮಾಡೋಣ, ದೇವ್ರ ಸಲ ಸಾಕ್ಷಿಯಾಗಿ ಜೀವಿಸೋಣ, ಈ ಸೇವಕನ ನಾನು ಮಾದರಿಯಾಗಿ ಇಟ್ಕೊಂಡ್ರೆ ನಾನು ಕೂಡ ಆ ಸೇವೆ ಮಾಡಬಲ್ಲೆ, ದೇವ್ರ ರಾಜ್ಯನ ಕಟ್ಟಬಲ್ಲೆ ಅನ್ನೋಂತ ಸೇವಕನ ಮಾದರಿಯಾಗಿ ಇಟ್ಕೊಂತಾರ, ಸೇವಕನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂತಾರ. ನೀವು ಸಾತಾನನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಳ್ಳೋದ್ರಲ್ಲಿ ಏನೈತೆ? ಅವನಲ್ಲಿ ಅಸಲ ಅಂಥದ್ದು ಏನೈತೆ ಅಂದಾಗ ಆಕೆ ಒಂದು ಮಾತು ಹೇಳ್ತಾಳೆ, ಸಾತಾನ್ ಇನ್ಸ್ಪಿರೇಷನ್ ನಾನು ಎದಕ್ಕೆ ಇಟ್ಕೊಂಡೇನಂದ್ರೆ, ಒಬ್ಬರ ಆತ್ಮೀಯ ಜೀವಿತದಲ್ಲಿ ಬಲ ಪಡಬೇಕಂತ ನೋಡ್ತಿರುವಾಗ, ಒಬ್ಬರ ಆತ್ಮೀಯ ಜೀವಿತದಲ್ಲಿ ಬೆಳಿಬೇಕಂತ ನೋಡ್ತಿರುವಾಗ, ಅವನು ಅಪವಾದಿ ನಿರಂತರ ಆ ಆತ್ಮೀಯ ಜೀವಿತಲ್ಲಿದ್ದ ಅವ್ರನ್ನ ಬಲಹೀನ ಪಡಿಸ್ಬೇಕು, ಮತ್ತೆ ಹಿಂದೆ ಅವ್ರನ್ನ ಎಳಿಬೇಕಂತಾನೆ ಪ್ರಯತ್ನ ಪಡ್ತಿರ್ತಾನೆ. ಅವನು ಯಾವಾಗವರೆಗೆ ಪ್ರಯತ್ನ ಪಡ್ತಾನಂದ್ರೆ ಹಗಲು ರಾತ್ರಿ ಪ್ರಯತ್ನ ಪಡ್ತಾನಂತ.
ಅವನು ಯಾವಾಗ್ಲೂ ನಿರಾಸೆ ಚೆಂದದಿಲ್ಲ ಅಂತ. ಅರೆ ಆತ್ಮೀಯ ಜೀವಿತದಲ್ಲಿ ಇವ್ರು ಬಲ ಹೊಂದುತ್ತಾರಲ್ಲ ಅಂತೇಳಿ, ಅರೆ ಇವ್ರು ಬಲ ಹೊಂದುತ್ತಾರೆ ಬಿಡು ಅಂತೇಳಿ ಅವ್ನು ಬಿಡೋದಿಲ್ಲ ಅಂತ. ಅವನು ಡಿಸ್ಟರ್ಬೆನ್ಸ್ ಮಾಡಕ, ಅವನು ನಮ್ಮನ್ನ ಗಲಿಬಿಲಿ ಮಾಡಕ, ಅವನು ನಮ್ಮನ್ನ ಅಸಮಾಧಾನ ಮಾಡಕ, ಆತ್ಮೀಯ ಜೀವಿತದಲ್ಲಿ ನಮ್ಮನ್ನ ಬಲಹೀನ ಪಡಿಸಕ, ಆತ್ಮೀಯ ಜೀವಿತದಲ್ಲಿ ನಮ್ಮನ್ನ ದಿಗಜಾರ್ಸಕ ಅವನು ನಾನಾ ಪ್ರಯತ್ನ ಅವನು ಕಂಟಿನ್ಯೂಸ್ ಪಡ್ತಾನೇ ಇರ್ತಾನಂತ. ಅವನು ಎಲ್ಲಿ ರೆಸ್ಟ್ ತಗೊಳೋದೇ ಇಲ್ಲ ಅಂತ. ಅರೆ ಒಂದು ಆತ್ಮೀಯ ಜೀವಿತನ ಬೆಳೆಸಕ, ಒಂದು ಕುಟುಂಬನ ಕೆಡ್ಸಕ್ಕೆ ಅವನು ಅಂತ ಪರಿ ಅವನು ಪ್ರಯತ್ನ ಪಡ್ತಿರುವಾಗ, ಆತ್ಮನ ದೇವ್ರ ಕಡೆ ನಡೆಸಕ, ಕುಟುಂಬಗಳನ್ನ ನಾವು ಕಟ್ಟಕ, ಅನೇಕ ಆತ್ಮಗಳ ದೇವ್ರ ಕಡೆ ತರ ಸನ್ನಿಧಿಗೆ ನಡೆಸಕ ನಾವಿನ್ನಷ್ಟು ಪ್ರಯಾಸ ಪಡಬೇಕು, ನಾವಿನ್ನೆಷ್ಟು ಆಸಕ್ತಿಗಳಿಗೆ ನಾವು ಕೆಲಸ ಮಾಡಬೇಕು. ಅವನೇ ಅಷ್ಟು ಒಂದು ಆತ್ಮಗಳು ಕೆಡ್ಸಕ್ಕೆ, ಒಂದು ಕುಟುಂಬಗಳು ಅವನು ಕೆಡ್ಸಕ್ಕೆ ಅಷ್ಟು ಪ್ರಯಾಸ ಪಡ್ತಿರುವಾಗ, ನಾವು ಒಂದು ಆತ್ಮಗಳು ಕಟ್ಟಕ, ದೇವ್ರ ರಾಜ್ಯನ ಕಟ್ಟಕ, ಕುಟುಂಬಗಳು ಕಟ್ಟಕ್ಕೆ ನಾವೆಷ್ಟು ಪ್ರಯಾಸ ಪಡಬೇಕು. ಅದಕ್ಕೆ ಅವನ್ನ ನಾನು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡಿನಿ. ನೀನು ಅಷ್ಟು ವೈರಾಗ್ಯವಾಗಿ ಒಂದು ಆತ್ಮಗಳನ್ನ ಕುಟುಂಬಗಳು ಕೆಡಿಸ್ಬೇಕಂತೇಳಿ ನೀನು ಪ್ರಯಾಸ ಪಡ್ತಿದೆಯಲ್ಲ, ಅದೇ ರೀತಿಯಲ್ಲಿ ಕುಟುಂಬಗಳು ಕಟ್ಟಕ, ಆತ್ಮಗಳು ಕಟ್ಟಕ ನಾನು ಅದೇ ಪ್ರಯಾಸ ಪಡ್ತೇನೆ. ಆ ಒಂದು ಇನ್ಸ್ಪಿರೇಷನ್ ತಗೊಂಡಾಕ ಏನ್ ಮಾಡಲ್ಲ ಅಂತ, ವಿಸ್ತಾರವಾದ ಆತ್ಮಗಳನ್ನ ಸಂಪಾದಿಸಲ್ಲ.